ಮಾತ್ರ ಮಹಿಮೆ ಪಡಲಿ. ನಾವೆಲ್ಲ ಒಂದು ಹಡಗು, ಸಮುದ್ರದಲ್ಲಿ ಹೋಗುವಂಥ ಒಂದು ಹಡಗು ಹೋಗ್ಬೇಕಾದ್ರೆ ಅದರಲ್ಲಿ ಗಾಳಿ ಬೀಸ್ತದೆ, ಅಲೆಗಳು ಬಂದು ಹೊಡಿತದೆ. ಆದ ನಮ್ಮನ್ನು ದಡಕ್ಕೆ ಸೇರಿಸುವ ಆ ದೇವರೊಬ್ಬರೇ. ಎಂಥ ಒಳ್ಳೆ ದೇವರಲ್ವ ನಮ್ಮ ಜೀವಿತದಲ್ಲಿ. ನೀವು ಯೋಚನೆ ಮಾಡಿ ನೋಡಿ, ಅಲೆಗಳ ಮೇಲೆ ಅಲೆಗಳು, ಕಷ್ಟದ ಮೇಲೆ ಕಷ್ಟ, ದುಃಖದ ಮೇಲೆ ದುಃಖ, ವೇದನೆ ಮೇಲೆ ವೇದನೆ, ಒಂದು ಹೋದರೆ ಒಂದು ರೋಗದಲ್ಲಿ, ವ್ಯಾಧಿಯಲ್ಲಿ, ಒಬ್ಬೊಬ್ರಿಗೂ ಒಂದೊಂದು ಕಷ್ಟ ಇದ್ದೇ ಇದೆ. ಅದೇ ಒಳ್ಳೆ ಹಾಡು ಕನ್ನಡದಲ್ಲಿ ಬರ್ತಿದ್ದಾರೆ. ನಾವು ಅದನ್ನು ಧ್ಯಾನ ಮಾಡಿ ನೋಡೋಣ, ನಮ್ಮ ಆಲೋಚನೆ ಮಾಡಿ ನೋಡೋಣ. ನಿಜವಾಗ್ಲೂ ದೇವ್ರು ನಮ್ಮನ್ನೆಲ್ಲದಿಂದ ಬಿಡಿಸುವ ದೇವರಾಗಿದ್ದಾರೆ. ಆಮೇನ್. ಈ ಜೀವನ ನಮ್ಮ ಚಿತ್ತ ಅಂತದಲ್ಲ, ಆತನ ಚಿತ್ತನೇ, ಆತನ ಚಿತ್ತ, ಆತನ ಆಲೋಚನೆ, ಆತನ ಪ್ರಿಯವಾಗಿ ನಮ್ಮನ್ನು ಯಾವ ರೀತಿ ನಡೆಸಬೇಕು, ಯಾವ ರೀತಿ ನಮ್ಮನ್ನು ನಡೆಸಿ ಆತನ ಸಂತೋಷ ಪಡ್ತಾರೋ ಆತನ ಚಿತ್ತಕ್ಕೆ ಇವೆಲ್ಲ ನಾವು ಒಪ್ಪಿಸೋಣ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆಮೇನ್. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೇ ಎಲ್ಲ. ಒಳ್ಳೆ ಹಾಡು ಬರ್ದಿದ್ದಾರೆ, ಮೀನಿಂಗ್ಫುಲ್ ಹಾಡು. ದೇವ್ರ ನಮ್ಮ ಮಹಿಮೆ ಪಡಲಿ. ಆಮೇನ್. ದಾಸನು ನಾನು, ಈಶನು ನೀನೇ ದೇವ, ಬಲಹೀನ ನಾನು, ಶಕ್ತನು ನೀನೇ ದೇವ, ಬಲಹೀನ ನಾನು, ಶಕ್ತನು ನೀನೇ ದೇವ. ಎಷ್ಟು ಸಲ ಬಲಹೀನ ಹೋಗ್ತಿರಲ್ಲ, ಸಿಕ್ನೆಸ್ಸು, ಬಲಹೀನತೆಯಲ್ಲಿ ನಾನಿನ್ನ ಬಲ ಅಂತೇಳಿ ದೇವ್ರು ನಮ್ಮನ್ನು ಬಲಪಡಿಸಿ ಎಷ್ಟೋ ವೇದನೆಗಳಿಂದ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ. ಆಮೇನ್. ಬಾಳೆಂಬ ಹಡಗಿನ ನಾವಿಕ ನೀನೇ ದೇವಾ, ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಅಲೆ ಬಂದು ಬಡಿದರು ಮುಳಗದೆ ಕಾದಿ ದೇವ. ಎಷ್ಟೋ ಕಷ್ಟಗಳು, ವೇದನೆಗಳು ನಮ್ಮ ಜೀವಿತದಲ್ಲಿ ಬಂದಾಗಲೂ, ಅಲೆ ಬಂದನು ಅದ್ರಲ್ಲಿ ಮುಳುಗದಂತೆ ನಮ್ಮನ್ನು ಇದುವರೆಗೂ ನಮ್ಮನ್ನು ಕಾಪಾಡ್ದ ದೇವರು. ಅದನ್ನು ನಮ್ಮ ಮಹಿಮೆ ಪಡಿ. ನಮ್ಮನ್ನ ಎಷ್ಟು ಕಷ್ಟದಿಂದ ಬಿಡುಗಡೆ ಕೊಟ್ಟವರಲ್ಲ. ಆಮೇನ್. ನಾವು ಯಾವ ರೀತಿ ಇದೆ ಅಂದರೆ, ನೀರಿನ ಮೇಲಿನ ಕುಳ್ಳೆಯು ನಾನಂತೆ ದೇವ. ನಮ್ಮ ಜೀವನದಲ್ಲಿ, ಈ ಭೂಲೋಕದಲ್ಲಿ ನಾವು ಒಂದು ನೀರ ಮೇಲೆ ಗುಳ್ಳೆ ಹಾಗೆ ನಾವಿದ್ದೀರಿ. ಆಮೇನ್. ಮಣ್ಣಿಂದ ಮನುಜನ ಮಣ್ಣಿಗೆ ಸೇರುವೆ, ಮಣ್ಣಿಂದ ಮನುಜನ ಮಣ್ಣಾಗಿ ಹೋಗುವೆ. ಒಂದಿನ ನಾವು ಈ ಭೂಮಿಯನ್ನು ಬಿಟ್ಟೇ ಹೋಗ್ತಿರಲ್ಲ, ಆದರೆ ನಾವು ಮಣ್ಣಿಂದ ಸೃಷ್ಟಿ ಮಾಡಿದ್ದು ಮಣ್ಣಿಂದನೇ ನಾವು ಮಣ್ಣಿಗೆ ಹೋಗ್ತೀರಿ. ಬಟ್ ನಮ್ಮ ಆತ್ಮ ಒಂದಿರ್ತದೆ, ಆ ಆತ್ಮ ಮಾತ್ರ ದೇವರ ಬಳಿಗೆ ಹೋಗುತ್ತೆ. ಅದಕ್ಕೆ ನಾವು ಪಾಪ ಯಾವುದೂ ನಾವು ಮಾಡದೆ ಪರಿಶುದ್ಧವಾಗಿ ಜೀವಿಸಬೇಕೆಂಬುದು